BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ BMX ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BMX ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಾಜಿ, ENT, ರೆಮಟೋಲಾಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಾಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ,
ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಅಂಡ್ ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ 2024-25ನೇ ಸಾಲಿನ ಆಯವ್ಯಯದ ಪೂರ್ವಭಾವಿ ಸಭೆ ನಡೆಸಿ ಅಹವಾಲು ಮನವಿ ಸ್ವೀಕರಿಸಿದರು. ಅಲ್ಪಸಂಖ್ಯಾತರ ಸಿಖ್, ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ, ಜೈನ ಸಮುದಾಯಗಳಿಗೆ ಸೇರಿದ 200 ಮಂದಿ ಪ್ರತಿನಿಧಿಗಳು ಮತ್ತು ಮುಖಂಡರೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು 2024-25ನೇ ಸಾಲಿನ ಆಯವ್ಯಯ ಪೂರ್ವ ಸಭೆ ನಡೆಸಿ ಅಹವಾಲು ಮನವಿ ಸ್ವೀಕಾರ ಮಾಡಿದರು. ಈ ಸಂದರ್ಭದಲ್ಲಿ ಸಚಿವರಾದ ಜಮೀರ್ ಅಹಮದ್ ಖಾನ್, ಕೆಜೆ ಜಾರ್ಜ್, ಬಿಡಿಎ ಅಧ್ಯಕ್ಷ ಎನ್.ಎ. ಹ್ಯಾರಿಸ್, ಸಚಿವ ಕರೀಂ ಖಾನ್, ಡಿ. ಸುಧಾಕರ್, ವಿಧಾನ ಪರಿಷತ್ ಸದಸ್ಯ ಸಲೀಂ ಅಹಮದ್, ಕೆಪಿಸಿಸಿ ಕಾರ್ಯದರ್ಶಿ ಮೆಟಿಲ್ಡಾ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ನಮ್ಮ ಯುವ ಜನಾಂಗದಲ್ಲಿ ಕೌಶಲ್ಯ ಹೆಚ್ಚಾದ್ರೆ ದೇಶದ ಭಾರಿ ಜನಸಂಖ್ಯೆ ಯಾವುದೇ ಕಾರಣಕ್ಕೂ ಮಾರಕ ಎನಿಸದು ಎಂದು ಆದಿ ಚುಂಚನಗಿರಿಯ ಮಹಾಸಂಸ್ಥಾನ ಮಟ್ಟದ ಪೀಠಾಧಿಪತಿ ಜಗದ್ಗುರು ಶ್ರೀ ನಿರ್ಮಲಾನಂದ ಸ್ವಾಮೀಜಿ ನುಡಿದರು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ PDA ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕೇಂದ್ರ ಸರ್ಕಾರದ ಸ್ಕಿಲ್ ಡೆವಲಪ್ಮೆಂಟ್ ಬೋರ್ಡ್ ಹಾಗೂ ಬೆಂಗಳೂರಿನ ಎಥ್ನಾಟಿಕ್ ಅಕಾಡೆಮಿ ಅಡಿ ಪೂಜ್ಯ ಬಸವರಾಜ ದೊಡ್ಡಪ್ಪ ಅಪ್ಪ ಸೆಂಟರ್ ಫಾರ್ ಫ್ಯೂಚರ್ ಎಕ್ಸಲೆನ್ಸ್ ಉದ್ಘಾಟನೆ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿ 1894ರ ಸಂದರ್ಭದಲ್ಲಿ ಭಾರತ ಎಂಬುದು ಕೇವಲ ಧರ್ಮ ಮತ್ತು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿತ್ತು. ಆದರೆ ಚಿಕಾಗೋ ಧರ್ಮ ಸಮ್ಮೇಳನಕ್ಕೆ ತೆರಳಿದ ಸ್ವಾಮಿ ವಿವೇಕಾನಂದರು ಆ ದೇಶದ ತಂತ್ರಜ್ಞಾನ ಪ್ರಾವೀಣ್ಯತೆ ಗಮನಿಸಿ ಆ ಕುರಿತು
ಜೇಮ್ಸ್ ಶೇಟ್ಜಿ ಟಾಟಾ ಅವರೊಂದಿಗೆ ಒಮ್ಮೆ ಚರ್ಚಿಸಿದ ಬಳಿಕ ಕರ್ನಾಟಕದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸ್ಥಾಪಿಸಲು ಕಾರಣವಾಯಿತು ಎಂದರು. IST chairman and all the devotees who are present on this day, and most respected and learned faculty, speakers who are there on the and after the ಬಹುಶಃ ತುಂಬ ಫಾಸ್ಟಾಗಿ ಪ್ರೋಗ್ರಾಮ್ ನಡೀತಾ ಇದೆ ಅಂತ ಅನ್ಸುತ್ತೆ. ಸ್ಪೀಕರ್ಸ್ ದೇರ್ ಆನ್ ದ ಡಯಾಸ್. ಸೊ ಅರೌಂಡ್ ದಿಸ್ ಟೈಮ್ ವಿ ಆರ್ ಸಪೋಸ್ ಟು ಬಿ ದೇರ್ ಬ್ಯಾಕ್ ಇನ್ ಏರ್ಪೋರ್ಟ್. So flight is waiting there for us to take, or else we have to travel by road with 8 to 10 hours back to Bangalore. That's the reason why we are going to expedite and we are going to conclude the seminar at our list. We don't have the luxury of time over to discuss and interact with you all. ಇವತ್ತು ನಮ್ಮ ಭಗವಂತ ಖೂಬಾ ಅವರು, ಸೀತಾರಾಮನ್ ಅವರು ಮತ್ತು ಸಿನ್ಹಾ ಅವರು ಹೇಳಿದ ಹಾಗೆ ಕೌಶಲ್ಯ ತರಬೇತಿ ಮತ್ತು ಕೌಶಲ್ಯದ ಮಾನವ ಸಂಪನ್ಮೂಲ ಜಾಸ್ತಿ ಆಗಬೇಕಾಗಿದೆ. ಒಬ್ಬ ಸನ್ಯಾಸಿಯಾಗಿ ಇಲ್ಲಿ ನಾವು ಯಾಕೆ ಇದ್ದೇವೆ ಅಂತ ನಿಮಗೆ ಅನ್ನಿಸ್ಬೋದು. ಸ್ವಾಮಿ ವಿವೇಕಾನಂದರು ಅಮೆರಿಕದಲ್ಲಿ ಓಡಾಡೋ ಸಂದರ್ಭದಲ್ಲಿ ವೆನ್ ಪೀಪಲ್ ಆಫ್ ದಟ್ ಕಂಟ್ರಿ ಆ್ಯಂಡ್ ಮಿಷನರಿ ಆಫ್ ದಟ್ ಕಂಟ್ರಿ ಯೂಸ್ ಟು ಸೆಂಡ್ ದೋಸ್ ರಿಲಿಜಿಯಸ್ ಪೀಪಲ್ ಬ್ಯಾಕ್ ಟು ಇಂಡಿಯಾ ಟು ಟೀಚ್ ಸ್ಪಿರಿಚುಯಾಲಿಟಿ ಆ್ಯಂಡ್ ರಿಲಿಜನ್, ಸ್ವಾಮಿ ವಿವೇಕಾನಂದ ಯೂಸ್ ಟು ಟೆಲ್ ದೋಸ್ ಪೀಪಲ್, ನಮ್ಮ ದೇಶದಲ್ಲಿ ಧರ್ಮ ಹೇಳಿ ಭಾಳ ಜನ ಇದ್ದಾರೆ. If at all if you have so much of pity and compassion and the kindness and the concern towards the country of India, then do send some engineers and industries. Thereby, having established the industries, you can be helpful for the modern and the mundane progress of our country. Can you imagine? Way back in 1893-94 itself, Swami Vivekananda as a monk had such a vision for the development and the progress of the country. ದೇಶ ಉದ್ಧಾರ ಆಗಬೇಕು ಅಂದರೆ ಧರ್ಮ ಒಂದೇ ಇದ್ರೂ ಸಾಕಾಗೋದಿಲ್ಲ. ಓಡ್ತಾ ಇರ್ತಕ್ಕಂಥ ಇಂಡಸ್ಟ್ರಿಯಲೈಸ್ ಆಗ್ತಾ ಇರ್ತಕ್ಕಂಥ ದೇಶ ಚೆಂದ ಆಗಬೇಕು ಅಂತಂದರೆ ಇಂಡಸ್ಟ್ರಿಗಳು ಕೂಡ ಬೇಕು ಅಂತ ಕನಸು ಕಂಡಿದ್ದಾರೆ. ಈ ಮಾತು ನಾವು ಹೇಳೋದಕ್ಕೂ ಮುಂಚೆ ನಿಮ್ಮೆಲ್ಲರೂ ಕೂಡ ಗೊತ್ತಿರಲ್ಲ, ಎಂಜಿನಿಯರ್ಸ್ ಇದ್ರೆ ಎಂಜಿನಿಯರಿಂಗ್ ಕಾಲೇಜ್ ಇರ್ತಕ್ಕಂಥವ್ರು ಅಮೆರಿಕಕ್ಕೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎಮ್ ಸಿ ಟಾಟಾ ಭೇಟಿ ಮಾಡಿದ್ದೀನಿ. ಗೊತ್ತು, ಎಮ್ ಸಿ ಟಾಟಾವನ್ನು ಹಡಗಿನಲ್ಲಿ ಭೇಟಿ ಆದರು. ಹಡಗಿನಲ್ಲಿ ಅವರಿಬ್ಬರು ಮಾತನಾಡೋ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದ ಇದೇ ವೇಳೆಯಲ್ಲಿ ಇಂಧನ ಖಾತೆಯ ರಾಜ್ಯ ಸಚಿವ ಭಗವಂತ ಖೂಬಾ ಮಾತನಾಡಿ 2047 ಹೊತ್ತಿಗೆ ಭಾರತ ವಿಶ್ವಗುರು ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಕೇಂದ್ರ ರಸಗೊಬ್ಬರ ಹಾಗೂ ನವೀಕರಣಗೊಳ್ಳಬಲ್ಲ ತಂತ್ರಜ್ಞಾನ ಮತ್ತು ಕೌಶಲ್ಯ ಕ್ಷೇತ್ರದಲ್ಲಿ ಭಾರತ ಇಂದು ಸಾಕಷ್ಟು ಪ್ರಗತಿ ಸಾಧಿಸಿದೆ. ವಿದೇಶಕ್ಕೆ ಹೋಗುವವರ ಸಂಖ್ಯೆ ಕಡಿಮೆ ಆಗಿದ್ದು ಈಗ ಎಲ್ಲವೂ ಭಾರತದಲ್ಲಿ ಲಭಿಸುತ್ತಿದೆ. ಇದಕ್ಕೆ ಪುರಾವೆ ಎನ್ನುವಂತೆ ದೇಶದಲ್ಲಿ ಈಗ 1.25 ಲಕ್ಷ ಸ್ಮಾರ್ಟ್ ಆಪ್ ಕಂಪನಿಗಳು ಕಾರ್ಯನಿರ್ವಹಿಸುತ್ತಿದ್ದು ಈ ಪೈಕಿ 125 ಯೂನಿಕಾರ್ನ್ ಕಂಪನಿಗಳು ಇವೆ. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಅಮೆರಿಕದ ಪ್ರತಿಷ್ಠಿತ ನಾಸಾ ಸಂಸ್ಥೆಯಲ್ಲಿ ಭಾರತ ಸಂಜಾತ 31% ವಿಜ್ಞಾನಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದರು. ಟ್ರೈನಿಂಗ್ ಅನ್ನು ಮುಗಿಸಿಕೊಂಡು ಹೋಗಿದ ನಂತರ ಅವರಿಗೆ ನೌಕರಿ ಕೊಡುವಂತ ಜವಾಬ್ದಾರಿಯು ಕೂಡ ಆ ಟ್ರೈನಿಂಗ್ ಸೆಂಟರ್ಗೆ ಜವಾಬ್ದಾರಿಯನ್ನು ವಹಿಸಿಕೊಡಲಾಗಿದೆ. 10 ವರ್ಷದಲ್ಲಿ ಸುಮಾರು 1,20,00,000ಕ್ಕೂ ಹೆಚ್ಚು ವಿವಿಧ ಕೌಶಲ್ಯಾಭಿವೃದ್ಧಿಗಳನ್ನು ಪಡೆದುಕೊಂಡು ಇವತ್ತು ದೇಶದಲ್ಲಿ ತಮ್ಮ ಸ್ವಂತ ಜೀವನವನ್ನು ಪ್ರಾರಂಭವನ್ನು ಮಾಡಿಕೊಂಡಿದ್ದಾರೆ. ಈ ಬದಲಾವಣೆ ಎಂದೋ ಬರಬೇಕಾಗಿತ್ತು, ಆದರೆ ಸಮಯ ಕೂಡಿ ಬಂದಾಗ ಮಾತ್ರ ಅದು ಸಾಧ್ಯ ಅನ್ನುವಂಥದ್ದನ್ನು ಮೋದಿ ಸರ್ಕಾರ ಸಾಬೀತು ಮಾಡಿ ತೋರಿಸಿದೆ. ಆ ಒಂದು NSDCಯ ಮುಖಾಂತರ ಸಹಭಾಗಿತ್ವದಲ್ಲಿ ಎಥ್ನೋಟೆಕ್ಕಿನ ಇಬ್ಬರು ಒಂದು ಸಹಭಾಗಿತ್ವದಲ್ಲಿ ಈಗೊಂದು ಒಂದು ಸುಸಜ್ಜಿತವಾದಂತ ಅತಿ ಆಧುನಿಕ ತಂತ್ರಜ್ಞಾನ ಉಳ್ಳುವಂತ ಫ್ಯೂಚರಿಸ್ಟಿಕ್ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅನ್ನ ಈಗೊಂದು HKS ಸೊಸೈಟಿಯಾಗಿ ಕ್ಯಾಂಪಸ್ನಲ್ಲಿ ಪೂಜ್ಯರ ಒಂದು ಅಮೃತ ಹಸ್ತದಿಂದ ಇವತ್ತು ಉದ್ಘಾಟನೆಗೊಂಡಿದೆ. ಭಾರತದಲ್ಲಿ ಯುವ ಪೀಳಿಗೆಯ ಕೊರತೆ ಇಲ್ಲ. ಯುವ ಪೀಳಿಗೆಯ ಪರಿಶ್ರಮದಲ್ಲಿ ಯಾರಿಗೆ ಅನುಮಾನವಿಲ್ಲ. ಯುವ ಪೀಳಿಗೆಗೆ ಅವಕಾಶಗಳು ಕೊಡಬೇಕು. ಅವಕಾಶಗಳು ಸಿಕ್ಕಾಗ ಮಾತ್ರ ಯುವ ಪೀಳಿಗೆ ತನ್ನ ಕನಸುಗಳನ್ನು ಕಂಡು
ಈ ಸಂದರ್ಭದಲ್ಲಿ ನವದೆಹಲಿಯ ಎಐಸಿಟಿ ಚೇರ್ಮನ್ ಪ್ರೊಫೆಸರ್ ಜಿಟಿ ಸೀತಾರಾಮನ್, ಎಎಸ್ಟಿಇ ಡಾಕ್ಟರ್ ಪ್ರತಾಪ್ ಸಿಂಗ್, ಕೆ ದೇಸಾಯಿ, ಎಚ್ಕೆಎ ಅಧ್ಯಕ್ಷ ಡಾಕ್ಟರ್ ಭೀಮಾಶಂಕರ್ ಬಿಲ್ಗುಂದಿ, ಎಚ್ಕೆಎ ಆಡಳಿತ ಮಂಡಳಿ ಸದಸ್ಯ ಬಸವರಾಜ್ ಖಂಡೇರಾವ್, ಐಎಸ್ಸಿಟಿ ರಾಜ್ಯ ಖಜಾಂಚಿ ಡಾಕ್ಟರ್ ಜಿಎಸ್ ಮಲಶೆಟ್ಟಿ, ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಕಲಬುರಗಿ ಪ್ರಾಧಿಕಾರ ನಿರ್ದೇಶಕ ಡಾಕ್ಟರ್ ಬಸವರಾಜ ಗಾದಿಗೆ, ಎಚ್ಕೆಎ ಆಡಳಿತ ಮಂಡಳಿ ಸದಸ್ಯರಾದ ಡಾಕ್ಟರ್ ಜಗನ್ನಾಥ ಬಿಜಾಪುರೆ, ಡಾಕ್ಟರ್ ಮಹದೇವಪ್ಪ ರಾಂಪುರೆ, ಡಾಕ್ಟರ್ ಶಣ್ಬಸಪ್ಪ ಹರವಾಳ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಶ್ರೀ ಬಂಗಾರ ಜಡೆ ನೀಲಕಂಠೇಶ್ವರ ಪಲ್ಲಕ್ಕಿ ಮಹೋತ್ಸವ ಹಾಗೂ ಕಲಬುರಗಿಯ ಶ್ರೀ ಶರಣಬಸವೇಶ್ವರರ ಮಹಾಪುರಾಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಬಂಗಾರ ಜಡೆ ನೀಲಕಂಠೇಶ್ವರ ಮಠದ ಶ್ರೀ ಶರಣಯ್ಯ ಸ್ವಾಮೀಜಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಫೆಬ್ರವರಿ 14ರಿಂದ 24ರವರೆಗೆ ಪ್ರತಿನಿತ್ಯ ರಾತ್ರಿ 8 ಗಂಟೆಯಿಂದ ಶ್ರೀ ಶರಣ ಬಸವೇಶ್ವರರ ಮಹಾಪುರಾಣ ಕಾರ್ಯಕ್ರಮ ಜರುಗಲಿದ್ದು, ಶ್ರೀ ಬಂಗಾರ ಜಡೆ ನೀಲಕಂಠೇಶ್ವರ ಹಿರೇಮಠದ ಜಾತ್ರಾ ಮಹೋತ್ಸವವನ್ನು ಶ್ರೀಮಠದ ಧರ್ಮಾಧಿಕಾರಿಗಳಾದ ಪರಮ ಪೂಜ್ಯ ಶರಣಯ್ಯ ಸ್ವಾಮಿಗಳು ಇವರ ಅಧ್ಯಕ್ಷತೆಯಲ್ಲಿ ಹಾಗೂ ಬಡದಾಳದ ಶ್ರೀ ಚನ್ನಮಲ್ಲ ಶಿವಯೋಗಿ ಶಿವಾಚಾರ್ಯರು, ಕಡಗಂಚಿಯ ಶ್ರೀಗಳು, ಚಿನ್ಮಯಗಿರಿಯ ಶ್ರೀಗಳ ಸಾನ್ನಿಧ್ಯದಲ್ಲಿ ಅಪ್ಪಾರಾವ್ ದೇವಿಮುತ್ತಿಯವರ ಮಾರ್ಗದರ್ಶನದಲ್ಲಿ ಪುರಾಣ ಉದ್ಘಾಟನೆಯನ್ನು ಶ್ರೀ ಮಾಲಿಕಯ್ಯ ವಿ ಗುತ್ತೇದಾರ್ ಅವರು ಹಾಗೂ ಎಂಎಲ್ಸಿ ತಿಪ್ಪಣ್ಣಪ್ಪ ಕಮಕ್ನೂರ್ ಸೇರಿದಂತೆ ಅನೇಕ ಗಣ್ಯಮಾನ್ಯರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದ್ದು, ಶ್ರೀಮಠದಲ್ಲಿ ಪ್ರತಿನಿತ್ಯ ಶ್ರೀ ಬಂಗಾರ ಜಡೆ ನೀಲಕಂಠೇಶ್ವರರ ಕರ್ತೃಗದ್ಗೆಗೆ ರುದ್ರಾಭಿಷೇಕ, ಹೋಮ ಹವನ, ದೀಕ್ಷಾ ಅಯ್ಯಾಚಾರಿಗಳು ಜರುಗಲಿದ್ದು, ಇದರ ಸದುಪಯೋಗವನ್ನು ಭಕ್ತರು ಪಡೆಯಬೇಕು. ಪ್ರಥಮ ಬಾರಿಗೆ ಶ್ರೀಮಠದಿಂದ ಬಂಗಾರದ ಅಂಗಾರ ಪ್ರಶಸ್ತಿಯನ್ನು ನೀಡಲಿದ್ದು, ಡಾಕ್ಟರ್ ಹನುಮಂತ ಮಳಲಿ ಪಾರಂಪರಿಕ ವೈದ್ಯರು ಇವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದರು. 2024ರಂದು ಶ್ರೀ ಗುರು ನೀಲಕಂಠೇಶ್ವರ ಮಠದ ನಮ್ಮ ಮಠದಲ್ಲಿ ಕಲಬುರಗಿ ಶರಣಬಸವೇಶ್ವರ ಮಹಾಪುರಾಣವನ್ನು ಜರುಗುತ್ತಿದೆ. ಆ ಪುರಾಣವನ್ನು ಶಿವಲಿಂಗಯ್ಯ ಶಾಸ್ತ್ರಿಗಳು ಗರೂರು ಅವರ ಅಮೃತವಾಣಿಯಿಂದ ಹಾಗೂ ಸಂಗೀತ ಸೇವೆ ಶಿವರುದ್ರಯ್ಯ ಗವಾಯಿಗಳು ಹಾಗೂ ತಬಲಾ ಚತುರಾದಂಥ ಶಾಂತಕುಮಾರ್ ಜೇವಡಿ ಇವರ ಒಂದು ಸಮ್ಮುಖದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಅದೇ ತರಹವಾಗಿ ಈ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ಡಾಕ್ಟರ್ ಅಭಿನವ ಚನ್ನಮಲ್ಲ ಶಿವಯ್ಯಪ್ಪಂಗಳು ಬಂದು ಆಶೀರ್ವದಿಸುತ್ತಿದ್ದಾರೆ. ಪರಮ ಪೂಜ್ಯರ ಅಪರ ದೇವಮಂತ್ರಿ ಮಾರ್ಗದರ್ಶನ, ಅಫ್ಜಲ್ಪುರ ಪೂಜ್ಯರು, ಕಡಗಂಚಿ ಪೂಜ್ಯರು ಹಾಗೂ ಅಂದೋಲ ಪೂಜ್ಯರು, ಅದೇ ತರಹವಾಗಿ ಚಿನ್ಮಯಗಿರಿ ಪೂಜ್ಯರು, ನಿರ್ಗುಣಿ ಹವಾಮಲಿನಾಥ್ ಮಹಾರಾಜ್ ಎಲ್ಲ ಪರಮ ಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ ಅವರ ಆಶೀರ್ವಾದದಲ್ಲಿ ಶ್ರೀಮಠದಲ್ಲಿ ಪುರಾಣ ಪ್ರವಚನ ಕಾರ್ಯಕ್ರಮ ನಡೀತಿದೆ. ಅದೇ ತರಹವಾಗಿ ನಮ್ಮ ಮಠದಲ್ಲಿ ದಿನಾಲು ರುದ್ರಾಭಿಷೇಕ, ಹೋಮ ಹವನಗಳು ಇವೆಲ್ಲವೂ ನಡೀತಾ ಇದೆ. ಇಂಥ ಸತ್ಕಾರ್ಯಕ್ಕೆ ಪ್ರತಿಯೊಂದು ನಿಮ್ಮ ಸುದ್ದಿ ಮಾಧ್ಯಮದ ಬಹಳ ಅತ್ಯವಶ್ಯಕತೆ ಒಂದು ಸಹಾಯ ನಮಗೆ ಬೇಕು. ಅದಕ್ಕೆ ನಿಮ್ಮ ಸಹಾಯದನ್ನು ನಾ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಈ ಪತ್ರಿಕಾ ಮಾಧ್ಯಮದಲ್ಲಿ ಇನ್ನೊಂದೇನಂತಂದರೆ, ನಮ್ಮ ಮಠದಿಂದ ಬಂಗಾರದ ಅಂಗಾರ ಅನ್ನುವಂಥ ಶ್ರೀಮಠದಿಂದ ಹೆಸರಾಂತ ವೈದ್ಯರಾದಂಥ ಡಾಕ್ಟರ್ ಹನುಮಂತ ಮಳಲಿ ಅವರಿಗೆ ಮಠದಿಂದ ಒಂದು ಪ್ರಶಸ್ತಿ ಕೊಡ್ತಾ ಇದ್ದೇವೆ. ಅದು 23ನೇ ತಾರೀಕು ದಿವಸ. ಅದೇ ತರಹವಾಗಿ 24ನೇ ತಾರೀಕು ದಿವಸ ಈ ಮಠದಲ್ಲಿ ನಮ್ಮ ಮಠದಲ್ಲಿ ಹನುಮಂತ ಮಳಲಿಜಿಯವರು ಏನಂತಾರೆ, ಅವರಿಂದ ಉಚಿತ ಆರೋಗ್ಯ ಶಿಬಿರವಿರುತ್ತದೆ. ಆ ಆರೋಗ್ಯ ಶಿಬಿರವನ್ನು ಎಲ್ಲ ನಮ್ಮ ಮಠದ ಶ್ರೀ ಭಕ್ತರು ಅದನ್ನು ಸದುಪಯೋಗಪಡಿಸಿಕೊಳ್ಳಂತೆ ಈ ಸಂದರ್ಭದಲ್ಲಿ ತಿಳಿಪಡಿಸುತ್ತಾ, ಇದೇ 16ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸಲಿರುವ ರಾಜ್ಯ ಬಜೆಟ್ನಲ್ಲಿ ರಾಜ್ಯದ ದಲಿತ ಸಮಗ್ರ ಅಭಿವೃದ್ಧಿಗಾಗಿ 60,000 ಕೋಟಿ ರೂಪಾಯಿ ಅನುದಾನವನ್ನು ನೀಡಬೇಕು ಎಂದು ಸರ್ಕಾರಕ್ಕೆ ಮುಖಂಡರು ಒತ್ತಾಯಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದೇ 16ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರ್ನಾಟಕ ಬಜೆಟ್ ಮಂಡಿಸಲಿದ್ದು, ಕರ್ನಾಟಕ ರಾಜ್ಯದ ದಲಿತರ ಸಮಗ್ರ ಅಭಿವೃದ್ಧಿಗಾಗಿ ಸುಮಾರು 60 ಕೋಟಿ ರೂಪಾಯಿ ಅನುದಾನವನ್ನ ಒದಗಿಸಬೇಕು. ಇನ್ನು ತಮ್ಮ ಹಕ್ಕೊತ್ತಾಯಗಳಾದ ಸಮಾಜ ಕಲ್ಯಾಣ ಇಲಾಖೆ ಮುಖಾಂತರ ದಲಿತರ ಅನೇಕ ಕಾರ್ಯಕ್ರಮಗಳ ಜಾರಿ ಮಾಡುವ ಪ್ರಮುಖ ಇಲಾಖೆಯಾಗಿರುವುದರಿಂದ ಸಾಕಷ್ಟು ಪ್ರಮಾಣದಲ್ಲಿ ಹಣ ನೀಡಬೇಕು. ಪ್ರವಾಸೋದ್ಯಮ ಮತ್ತು ಅಂಬೇಡ್ಕರ್ ಆದಿ ಜಾಂಬವ ನಿಗಮದಿಂದ ನಿರುದ್ಯೋಗ ಯುವಕರಿಗೆ ನೀಡಲಾಗುತ್ತಿರುವ ವಾಹನ ಖರೀದಿಗಾಗಿ ಕನಿಷ್ಠ 5 ಲಕ್ಷ ರೂಪಾಯಿ ಅನುದಾನ ನೀಡಬೇಕು. ಸಾಲಕ್ಕಾಗಿ ಅರ್ಜಿ ಸಲ್ಲಿಸಿದ ಎಲ್ಲರಿಗೂ ಸಾಲ ದೊರಕುವಂತಾಗಬೇಕು. ಭೂ ಒಡೆತನ ಯೋಜನೆ ಕೂಡಲೇ ಜಾರಿಯಾಗಬೇಕು. ಇದಕ್ಕೆ ಸಾಕಷ್ಟು ಹಣ ನೀಡಬೇಕು.
ಜವಳಿ ಇಲಾಖೆಯಿಂದ ದಲಿತ ಉದ್ಯಮಿದಾರರಿಗೆ ಅನ್ಯಾಯವಾಗುತ್ತಿದ್ದು ಕಳೆದ 2 ವರ್ಷದಿಂದ ಟಾರ್ಗೆಟ್ ನೆಪದಲ್ಲಿ ಅರ್ಜಿ ಸ್ವೀಕರಿಸಿಲ್ಲ. ಯಾರು ಅರ್ಹರಿದ್ದಾರೆ ಎಲ್ಲರಿಗೂ ಅನುದಾನ ಸಿಗುವಂತಾಗಬೇಕು. ರಾಜ್ಯಾದ್ಯಂತ ವಸತಿ ರಹಿತ ದಲಿತರಿಗೆ ಶೀಘ್ರವಾಗಿ ಮನೆ ಮಂಜೂರಾಗಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿದರು. ತಮ್ಮೆಲ್ಲರಿಗೂ ಗುರುತಿರುವ ಹಾಗೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಿನಾಂಕ 16/2/2024 ಮಂಡಿಸಲಿರುವ ಆಯವ್ಯಯದಲ್ಲಿ ದಲಿತರ ಸಮಗ್ರ ಅಭಿವೃದ್ಧಿಗಾಗಿ ಸುಮಾರು 60,000 ಕೋಟಿ ಅನುದಾನ ಒದಗಿಸಬೇಕೆಂದು ಈ ಮುಖಾಂತರ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡುತ್ತೇವೆ. ಕಳೆದ ಸಾಲಿನಲ್ಲಿ 23-24 ಸಾಲಿನಲ್ಲಿ ಸುಮಾರು 34,293 ಹಣ ಒದಗಿಸಿತು. ಅದರಲ್ಲಿ SC SP 24,333, TSP 9,960 ಕೋಟಿ ಒದಗಿಸಿತು. ಕಳೆದ 2014-15ರಿಂದ 2023-24ರವರೆಗೆ ದಲಿತರಿಗೆ ನೀಡಲಾಗಿದ್ದ ಅನುದಾನವನ್ನು SC/ST ಕಾಯ್ದೆಯ ನ್ಯೂನತೆಯಿಂದಾಗಿ ಸುಮಾರು ಹಣವನ್ನು ಇತರ ಉದ್ದೇಶಗಳಿಗೆ ಬಳಸಿಕೊಳ್ಳಲಾಗಿದೆ. ಇದರಿಂದಾಗಿ ಸಾಕಷ್ಟು ಕಲ್ಯಾಣ ಕಾರ್ಯಕ್ರಮಗಳಿಗೆ ಹೊಡೆತ ಬಿದ್ದಿದೆ. ಆದ್ದರಿಂದ ತಾವು ಅಧಿಕಾರಕ್ಕೆ ಬಂದ ನಂತರ SC/ST ಕಾಯ್ದೆಯ ಕಲಂ 7D ಅನ್ನು ರದ್ದು ಮಾಡುವ ಮೂಲಕ ದಲಿತರ ಹಣವನ್ನು ಇತರೆ ಉದ್ದೇಶಗಳಿಗೆ ಬಳಸದಂತೆ ತಿದ್ದುಪಡಿ ಮಾಡುವ ಮೂಲಕ ದಲಿತರ ಅನ್ಯಾಯವನ್ನು ಸರಿಪಡಿಸುವುದನ್ನು ಸ್ವಾಗತಿಸುತ್ತೇವೆ. ಕರ್ನಾಟಕ ದಲಿತರ ಸಮಗ್ರ ಅಭಿವೃದ್ಧಿಗಾಗಿ ಈ ಕೆಳಕಂಡ ಹಕ್ಕೊತ್ತಾಯಗಳನ್ನು ಮಂಡಿಸುತ್ತೇವೆ. ಆದ್ಯತೆ ಮೇಲೆ ಕ್ರಮ ಜರುಗಿಸಲು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಸುಮಾರು 16 ಹಕ್ಕೊತ್ತಾಯಗಳಿವೆ ಸರ್. ಅದರಲ್ಲಿ ಮೊದಲನೇದಾಗಿ ಸಮಾಜ ಕಲ್ಯಾಣ ಇಲಾಖೆ ಮುಖಾಂತರ ದಲಿತರ ಅನೇಕ ಕಾರ್ಯಕ್ರಮಗಳು ಜಾರಿ ಮಾಡುವ ಪ್ರಮುಖ ಇಲಾಖೆ ಆಗಿರುವುದರಿಂದ ಸಾಕಷ್ಟು ಪ್ರಮಾಣದಲ್ಲಿ ಹಣವನ್ನು ನೀಡಬೇಕು. ಎರಡನೇದು ಪ್ರವಾಸೋದ್ಯಮ, ಅಂಬೇಡ್ಕರ್ ಆದಿಜಾಮ ನಿಗಮದಿಂದ ನಿರುದ್ಯೋಗಿ ಯುವಕರಿಗೆ ನೀಡಲಾಗುತ್ತಿರುವ ವಾಹನ ಖರೀದಿ ಕನಿಷ್ಠ 5 ಲಕ್ಷ ಅನುದಾನ ನೀಡಬೇಕು. ಸಾಲಕ್ಕಾಗಿ ಸಲ್ಲಿಸಿದ ಎಲ್ಲರಿಗೂ ಸಾಲ ದೊರೆಯುವಂತಾಗಬೇಕು. ಮೂರನೇದು ಭೂ ಒಡೆತನ ಯೋಜನೆ ಕೂಡಲೇ ಜಾರಿಯಾಗಬೇಕು. ಇದಕ್ಕಾಗಿ ಸಾಕಷ್ಟು ಹಣವನ್ನು ನೀಡಬೇಕು. ಫೆಬ್ರವರಿ 17ರಂದು ರಾಜ್ಯ ಮಟ್ಟದ ವಿಶ್ವ ಕನ್ನಡಿಗರ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜೈ ಕರ್ನಾಟಕ ಸಂಘಟನೆಯ ಜಿಲ್ಲಾ ಅಧ್ಯಕ್ಷ ಮಲ್ಲಿಕಾರ್ಜುನ ಸಾರವಾಡ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯ ಮಟ್ಟದ ವಿಶ್ವ ಕನ್ನಡಿಗರ ಸಮ್ಮೇಳನ ಕಾರ್ಯಕ್ರಮವು ಫೆಬ್ರವರಿ 17ರಂದು ಕಲಬುರಗಿ ನಗರದ ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ರಾಜಕೀಯ ಗಣ್ಯ ವ್ಯಕ್ತಿಗಳು, ನಾಡಿನ ಸಂತರು, ಶರಣರು, ಶಾಸಕರು, ಕನ್ನಡಾಭಿಮಾನಿಗಳು ಸೇರಿದಂತೆ ಅನೇಕರು ಭಾಗಿಯಾಗಲಿದ್ದಾರೆ. ಜೈ ಕರ್ನಾಟಕ ಸಂಘಟನೆಯ ರಾಜ್ಯ ಅಧ್ಯಕ್ಷ BN ಜಗದೀಶ್ ನೇತೃತ್ವದಲ್ಲಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಕಾರ್ಯಕರ್ತರು ಕೂಡ ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು. ಒಂದು ವಿಶ್ವ ಕನ್ನಡಿಗರ ಸಮ್ಮೇಳನ ಅಂತಕ್ಕಂಥ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ನಮ್ಮ ಕನ್ನಡಿಗರು ಹೊರ ರಾಜ್ಯ, ಹೊರ ದೇಶ ನಾನಾ ಭಾಗಗಳಲ್ಲಿ ಒಂದು ಕನ್ನಡದ ಸಂಘಗಳನ್ನು ಕಟ್ಕೊಂಡು ಅಥವಾ ಒಂದು ಬೇರೆ ಬೇರೆ ಇದರಲ್ಲಿ ಹೆಸರನ್ನು ಮಾಡಿದಂಥವ್ರನ್ನ ಮತ್ತು ಅಲ್ಲಿರ್ತಕ್ಕಂಥ ಸಾಹಿತಿಗಳನ್ನು, ಚಿಂತಕರನ್ನು ಕರೆಸಿ ಒಂದೇ ವೇದಿಕೆ ಮೇಲೆ ಕೂಡಿಸಿ ಅವರಿಗೆ ಒಂದು ಸನ್ಮಾನಿಸ್ತಕ್ಕಂಥದ್ದು ಮತ್ತು ಅದರ ಜೊತೆಗೆ ನಮ್ಮ ನಾಡಿನ ಹಿರಿಮೆ ಗರಿಮೆಯನ್ನು ತಿಳಿಸ್ತಕ್ಕಂಥದ್ದು ಒಂದು ಕಾರ್ಯ ಅವತ್ತು ನಡೆಯಲಿದೆ. ಅವತ್ತಿನ ಕಾರ್ಯಕ್ರಮದಲ್ಲಿ ಏನಪ್ಪ ಅಂದರೆ 3 ಥರ ಕಾರ್ಯಕ್ರಮ ಇರ್ತದೆ. ಬೆಳಿಗ್ಗೆ 2:30 ಗಂಟೆಗೆ ಏನಪ್ಪ ಅಂದರೆ ಈ ರಾಜ್ಯದ ನಾನಾ ಕಲಾ ತಂಡಗಳನ್ನು ಬರ್ತಾಯಿದ್ದಾವೆ. ಏನು ವಿಶೇಷ ಕಲಾ ತಂಡಗಳಿದ್ದಾವೋ ಅವತ್ತು ಬೆಳಿಗ್ಗೆ ಮಧ್ಯಾಹ್ನ 2:30ಗೆ ನಗರೇಶ್ವರದಿಂದ ಒಂದು ಮೆರವಣಿಗೆಯನ್ನು ಪ್ರಾರಂಭವಾಗ್ತದೆ. ಈ ರಾಜ್ಯದಲ್ಲಿರ್ತಂಥ ಬಹಳಷ್ಟು ಕಲೆಗಳನ್ನು, ನಶಿಸಿ ಹೋಗ್ತಕ್ಕಂಥ ಎಲ್ಲ ಕಲೆಗಳನ್ನು ಅವತ್ತು ಅವರನ್ನು ಕರೆಸಿ 2:30 ಗಂಟೆಗೆ ಒಂದು ಮೆರವಣಿಗೆ, ಅಂದರೆ 3 ಗಂಟೆಗೆ ಒಂದು ಮೆರವಣಿಗೆ ಪ್ರಾರಂಭ ಆಗ್ತದೆ. ಆ ಮೆರವಣಿಗೆ ಉದ್ಘಾಟನೆಯನ್ನು ಮಹಾನಗರ ಪಾಲಿಕೆ ಮೇಯರ್ ಆದ ಮಹಾಪೌರರಾಗಿರುವಂಥ ವಿಶಾಲ್ ದರ್ಗಿಯವರು ಮತ್ತು ಉದ್ದಿಮೆದಾರರಾಗಿರುವಂಥ B ಅಶೋಕ್ ಗುತ್ತೇದಾರ್ ಅವರು ಮತ್ತು ST ಪೋತಿ ಅವರು ಮತ್ತು S ಅಣ್ಣಾರ ತಳವರು ಕಾರ್ಯಕ್ರಮದ ಒಂದು ಉದ್ಘಾಟನೆಯನ್ನು ಮಾಡ್ತಾರೆ. ಅದಾದ ನಂತರ ಅಲ್ಲಿಂದ ಮೆರವಣಿಗೆ ಶ್ರೀ ಶರಣಬಸವೇಶ್ವರ ಜಾತ್ರಾ ಮೈದಾನದಾಗ ಮೆರವಣಿಗೆ ಹೋಗ್ತದೆ. ಅದಾದ ನಂತರ ಅಲ್ಲಿ ಒಂದು ಕನ್ನಡಿಗ ಕರ್ನಾಟಕ ಒಂದು ಆತ್ಮಾವಲೋಕನ ಒಂದು ಚರ್ಚೆಯನ್ನು ಇಟ್ಟಿದ್ದೀವಿ. ಅದರಲ್ಲಿ
ಆ ಕಾರ್ಯಕ್ರಮ ಉದ್ಘಾಟನೆಯನ್ನು BR ಪಾಟೀಲ್ ಅವರು ಉದ್ಘಾಟಿಸ್ತಾರೆ. ಗೌರವ ಉಪಸ್ಥಿತಿ ಡಾಕ್ಟರ್ ಸಿದ್ಧತೋಟೇಂದ್ರ ಶಿವಾಚಾರ್ಯರು, ನಮ್ಮ ಜಯಕರ್ಣ ಸಂಘಟನೆಯ ರಾಜ್ಯಾಧ್ಯಕ್ಷ BN ಜಗದೀಶ್ ಅವರು ಅಧ್ಯಕ್ಷನೇ ವಹಿಸ್ಕೊಂಡಿರ್ತಾರೆ. ಅದ್ರ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಮುಖ್ಯಮಂತ್ರಿ ಚಂದ್ರು ಅವರು, TN ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರುವಂಥ TN ನಾರಾಯಣಗೌಡರು ಮತ್ತು ಸುಭಾಷ್ ಭರಣಿ ನಿವೃತ್ತ IPS ಅಧಿಕಾರಿಗಳು, ಮತ್ತು ಶರಣಪ್ಪ KS ಅವರು, ಜ್ಯೋತಿ ದಮ್ಮಪ್ರಕಾಶ್ ಅವರು, ಸಮತಾ ಪಾಟೀಲು, ನಿಕೇತ್ ರಾಜ್ ಮೌರ್ಯ ಮತ್ತು ಪ್ರಕಾಶ್ ರಾಯ್ರವರು ಇವರೆಲ್ಲ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸೋದ್ರ ಜೊತೆಗೆ ಏನಪ್ಪ ಅಂದರೆ ಅದರಲ್ಲಿ ಕನ್ನಡಿಗ ಕರ್ನಾಟಕದ ಒಂದು ಆತ್ಮಾವಲೋಕನ ಕಾರ್ಯಕ್ರಮದಲ್ಲಿ ಏನಪ್ಪ ಅಂದರೆ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂಥ ವಿಜಯಕುಮಾರ್ ಪಾಟೀಲ್ ತಿಗಿಲ್ತಿಪ್ಪಿಯವರು ಇರ್ತಾರೆ. ಅದ್ರ ಜೊತೆಗೆ ಬಸಯ್ಯ ಹಿರೇಮಠ ಅಂದರೆ ನಮ್ಮ ಹೊರನಾಡು ಕನ್ನಡ ಸಂಘ ಅಂತೇಳಿ ಪುಣೆಯಲ್ಲಿ ಕಟ್ಕೊಂಡಿದ್ರಲ್ಲ ಅವರು ಸಹ ಬರ್ತಾಯಿದ್ದಾರೆ. ಅದ್ರ ಜೊತೆ ಸುಭಾಷ್ ಜಿ ಅಮಾಣಿ ಅವರು ಉಪಾಧ್ಯಕ್ಷರು ಕನ್ನಡ ಸಂಘ ಔರಂಗಾಬಾದ್ ಮಹಾರಾಷ್ಟ್ರದಿಂದ ಬರ್ತಾ ಇದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿ ಧೋರಣೆಗಳನ್ನು ಖಂಡಿಸಿ ಫೆಬ್ರವರಿ 16ರಂದು ದೇಶಾದ್ಯಂತ ಪ್ರತಿಭಟನೆಗೆ ಕರೆ ನೀಡಲಾಗಿದೆ ಎಂದು ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಶರಣಬಸಪ್ಪ ಶೆಟ್ಟಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಗಳ ವಿರುದ್ಧ ಫೆಬ್ರವರಿ 16ರಂದು ರೈತ ಕೂಲಿ ಕಾರ್ಮಿಕರ ವತಿಯಿಂದ ದೇಶಾದ್ಯಂತ ಪ್ರತಿಭಟನೆಗೆ ಕರೆ ನೀಡಲಾಗಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಇಳಿಸಬೇಕು, ದುಡಿಯುವ ಜನರ ಶೋಷಣೆ ತಪ್ಪಿಸಬೇಕು, 10 ಹಲವು ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು ಸೇರಿದಂತೆ ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಯಾವುದೇ ಕಾರಣಕ್ಕೂ ಆ ಬೇಡಿಕೆಗಳನ್ನ ಕ್ಯಾರೆ ಅನ್ನದೆ, ಆ ರೈತರ ಬಗ್ಗೆ ಕಾಳಜಿ ವಹಿಸಲಾರದೆ, ಆ ರೈತರ ಬೇಡಿಕೆಗಳನ್ನು ಈಡೇರಿಸಲಾರದೆ ಎರಡನೇ ಪ್ಲಾಂಟೇಷನ್ಗೆ ಇವರು ಹೊಂಟಿರ್ತಕ್ಕಂಥದ್ದೇನಿದೆ ಅದು ತುಂಬ ರೈತ ವಿರೋಧಿ ಧೋರಣೆಯಾಗಿದೆ. ಇಡೀ ಆ ಫ್ಯಾಕ್ಟ್ರಿ ಕೆಮಿಕಲ್ ನೀರು ಮೈನಿಂಗ್ ಡಿಪಾರ್ಟ್ಮೆಂಟ ಮತ್ತು ಗಣಿಗಾರಿಕೆ ಮಾಡೋದ್ರ ಮೂಲಕ 99 ಮನೆಗಳನ್ನು ಸೀಳೋಗಿದೆ. ಅದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಪರಿಹಾರ ಕೊಟ್ಟಿಲ್ಲ. ಆ ಹೋರಾಟನ ನಡೀತಿದೆ. 13 ಜನರ ಮೇಲೆ ಪ್ರಜಾಪ್ರಭುತ್ವ ಹಕ್ಕನ್ನು ಕೇಳೋಕ್ಕೆ ಭೂಮಿ ಕಳ್ಕೊಂಡಿರ್ತಕ್ಕಂಥ ಭೂಸಂತ್ರಸ್ತರ ಮಕ್ಕಳನ್ನು 13 ಜನರ ನೌಕರಿ ಪರ್ಮನೆಂಟ್ ಕಾಯಂ ನೌಕರಿ ಕೊಡ್ರಿ ಅಂತ ಕೇಳಿದರೆ ಅವ್ರ ಮೇಲೆ ಸುಳ್ಳು ಪೊಲೀಸ್ ಕೇಸ್ ಹಾಕಿ ಇವತ್ತು ಅವ್ರ ಮೇಲೆ ಜೈಲಿಗೆ ಆಗ್ತಕ್ಕಂಥ ಪರಿಸ್ಥಿತಿ, ಕೋರ್ಟ್ನಲ್ಲಿ ಅಡದಾಡತಕ್ಕಂಥ ಪರಿಸ್ಥಿತಿ, ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ. ಕೋರ್ಟ್ ನಿಂತು ಈಗ ಆಲ್ರೆಡಿ ಇವರು ರೈತರೆಲ್ಲರೂ ಕೂಡ ಕೋರ್ಟಿಗೆ ಕೇಸ್ ಹಾಕಿರೋ ಅಯ್ಯಪ್ಪ, ನಾಗೇಂದ್ರಪ್ಪ, ಸಿದ್ದನಗೌಡರು ಎಲ್ಲರೂ ಕೂಡಿ ಆ ಕೋರ್ಟ್ನಲ್ಲಿ ಜಜ್ಮೆಂಟ್ನು ಕೂಡ ರೈತರ ಪರವಾಗಿ ಜಜ್ಮೆಂಟ್ ಆಗಿದೆ. ಅದನ್ನು ಅಲ್ಲಿ ಕೋರ್ಟ್ನೂ ಕೂಡ ಇವ್ರ ಪರವಾಗಿ 13 ಜನರಿಗೆ ನೌಕರಿ ತಗೊಳ್ಬೇಕು ಅಂತಕ್ಕಂಥದ್ದು ಆಗಿರ್ತಕ್ಕಂಥದ್ದು. ಹಾಗಾಗಿರೋದ್ರಿಂದ ಮತ್ತು ಆ ಗಣಿಗಾರಿಕೆ ನಡೆಸ್ತಕ್ಕಂಥದ್ರ ಮೇಲೆ ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕು. ಮತ್ತು ಅದನ್ನು ಕೆಮಿಕಲ್ ನೀರೇನು ಹೊರಗಡೆ ಬರ್ತದ್ರೆ ರೈತರ ಜಮೀನನ್ನು 126 ಎಕರೆ ಜಮೀನನ್ನು ಹಾನಿಯಾಗಿದೆ. ಅಲ್ಲಿ ಬೆಳೆದಿರ್ತಕ್ಕಂಥ ರೈತರು ನಮ್ಮ ಭಾಗದಲ್ಲಿ ತೊಗರಿ, ಉದ್ದು, ಹೆಸರು, ಸೋಯಾಬೀನನ್ನು ಸತ್ಯಾನಾಶ ಆಗೋಗಿದೆ ಬೆಳೆ. ಅದ್ರ ಬಗ್ಗೆ ಪರಿಹಾರ ಕೊಟ್ಟಿಲ್ಲ. ಆ ರೈತರಿಗೆ ಪರಿಹಾರ ಕೊಡಬೇಕು. ಕೆಮಿಕಲ್ ನೀರು ಹೊರಗಡೆ ಬಿಡ್ತಕ್ಕಂಥದ್ದು ನಿಲ್ಲಿಸಬೇಕು ಅಂತಕ್ಕಂಥದ್ದನ್ನ ಈ ರೈತರನ್ನು ಇಲ್ಲೇ ಪೆಂಡಿಂಗ್ ಇಟ್ಟು ಅವ್ರಂಗೆ ಎರಡನೇ ಪ್ಲಾಂಟೇಷನ್ಗೆ ಹೋಗ್ತಕ್ಕಂಥ 17ನೇ ತಾರೀಕು ಅವ್ರದ್ದೇನು ಹೇರಿಂಗ್ ನಡೀತಾ ಇದೆ. ಆ ಹೇರಿಂಗನ್ನು ಯಾವುದೇ ಕಾರಣಕ್ಕೂ ಆಗ ಇಟ್ಗ ರೈತರೇನಿದ್ದಾರೆ, ಆ ಭೂಸಂತ್ರಸ್ತರೇನಿದ್ದಾರೆ, ಹೆಣ್ಣು ಗಂಡು ಕೂಸು ಕುನ್ನಿ ಎಲ್ಲರೂ ಕೂಡಿ ಆ ರೈತರ ನ್ಯಾಯ ಸಿಗೋವರೆಗೂ ಅವರು 17ನೇ ತಾರೀಕು ನಡೀತಕ್ಕಂಥ ಆ ಹೇರಿಂಗನ್ನು ನಡೆಯೋಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಅವ್ರ ಹೇರಿಂಗನ್ನು ಖಂಡಿಸ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಬಸ್ಸಿ. ಬಡ ಜನರ ವಾಸಕ್ಕೆ ಅನುಕೂಲಕ್ಕೆ ಹಂಚಿಕೆ ಮಾಡಲಾದ ಭೂಮಿಯನ್ನು ಸ್ಥಳೀಯ ಆಡಳಿತ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡದೆ ಅಲೆದಾಡಿಸುತ್ತಿರುವ ಆರೋಪ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ರಾಮನಾಥಪುರದಲ್ಲಿ ಕೇಳಿಬಂದಿದೆ. ಇಲ್ಲಿನ ವಸತಿ ರಹಿತ ಬಡವರಿಗೆ ಸರ್ಕಾರ ರಾಜೀವ್ ಗಾಂಧಿ ಯೋಜನೆ ಅಡಿಯಲ್ಲಿ ವಸತಿ ನಿರ್ಮಾಣಕ್ಕೆ ಭೂಮಿಯನ್ನು ಹಂಚಿಕೆ ಮಾಡಲಾಗಿದೆ. ಆದರೆ ಫಲಾನುಭವಿಗಳಿಗೆ ಮಾತ್ರ ಇವರಿಗೆ ಸ್ಥಳೀಯ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಹಕ್ಕುಪತ್ರ ವಿತರಣೆ ಮಾಡದೆ ತಡೆ ಹಿಡಿದು ವಿಳಂಬ ಧೋರಣೆಯನ್ನು ಅನುಸರಿಸುತ್ತಿದ್ದಾರೆ ಎಂದು ಸ್ಥಳೀಯ ನಿವಾಸಿಗಳು ಆರೋಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದ ರಾಜ್ಯಾಧ್ಯಕ್ಷ ಚಂದ್ರಕಾಂತ್ ಭುವಿ ಅವರ ನೇತೃತ್ವದಲ್ಲಿ ಫಲಾನುಭವಿಗಳಿಗೆ ಭೂಮಿ ಹಂಚಿಕೆಯ ಹಕ್ಕುಪತ್ರ ವಿತರಿಸುವಂತೆ ಪ್ರತಿಭಟನೆ ಮಾಡಿದರು. ಅಷ್ಟೇ ಅಲ್ಲದೆ ಈ ವಿಷಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರುವ ಕೆಲಸ ಮಾಡಿದೆ. ಶೀಘ್ರವಾಗಿ ರಾಮನಾಥಪುರದ ಜನರಿಗೆ ನ್ಯಾಯ ಒದಗಿಸುವಂತೆ ಮನವಿ ಮಾಡಿರುವ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಒಂದು ವೇಳೆ ಅಧಿಕಾರಿಗಳು ವಿಳಂಬ ಧೋರಣೆ ಅನುಸರಿಸಿದ್ರೆ ಗ್ರಾಮ ಪಂಚಾಯತಿಗೆ ಮುತ್ತಿಗೆ ಹಾಕುವ ಕೆಲಸ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಯಾರಿಗೆ ಸೈಟ್ ಇಲ್ಲ, ಯಾರ್ಯಾರಿಗೆ ಮನೆ ಇಲ್ಲ, ಯಾರಿಂದ ಇಲ್ಲ, ಯಾರ್ಯಾರಿಲ್ಲ, ನೀವೆಲ್ಲ ಮಾಡ್ಬೇರು ಪಿಡಿವಾಗಿದ್ದೀರಿ ನೀವು. ಎಲೆಕ್ಟೆಡ್ ಮೆಂಬರ್ಗಳು ನಾನು ಅದನ್ನ ಹೇಳ್ತಾ ಇದೀನಿ. ನೀವೇ ಎಲೆಕ್ಟ್ ಮಾಡಿರೋ ಕ್ಯಾನರ್ಗೆ ಅಲ್ಮಿಗೆ ಕ್ಯಾನರ್ ಹಾಕ್ಬೇಕಾದ್ರೆ ಹೋಗು ಹಾಕಿ ದುಡ್ಡಿಸ್ಕೊಂಡು ಓಟ್ ಹಾಕ್ಬೇಡಿ. ಯಾವ ಒಬ್ಬ 5 ರೂಪಾಯಿ ಕೊಡ್ರಿ ಫಸ್ಟ್ ಅದಕ್ಕಾಲ ಹದ್ಬೇ 500 ರೂಪಾಯಿ ಓಟ್ ಹಾಕದ್ಬೇ 500 ರೂಪಾಯಿ ಕೊಟ್ಟು ಹೋಗಿ ನಿಮ್ಮಂತ ಹಾಕ್ಬೇಡಿ. ಯಾವ ಒಬ್ಬ 5 ರೂಪಾಯಿ ಕೊಡ್ರಿ ಫಸ್ಟ್ ಅದಕ್ಕಾಲ ಹದ್ಬೇ 500 ರೂಪಾಯಿ ಓಟ್ ಹಾಕದ್ಬೇ 500 ರೂಪಾಯಿ ಕೊಟ್ಟು ಹೋಗಿ ನಿಮ್ಮನೆಗೆ ಬಂದ ಹೇಳಿ ಸಮಸ್ಯೆ ಹೇಳಿ ಇಷ್ಟಿದ್ದೀಪ. ನಾನು ಸಮಸ್ಯೆ ಕೊಡಿ ಗೆದ್ದ ಮೇಲೆ ಕೆಲಸ ಮಾಡಿಲ್ಲ ಹೇಳ್ರಿ. ಅದನ್ನ
ಅವ್ರಿಗೆ ನಾವು ಹಾಜರ ಕೊಟ್ಟಿವಿ, ಬುದ್ಧಿಯಿಂದ ಅವ್ರು ಉಪಯೋಗಿಸ್ತಿದ್ದಾರೆ ಅಷ್ಟೇ. ಈಗ ಇಮೇಲ್ ಹೇಳ್ತಾರೆ MLA ಕೊಡ್ಬೇಡ ಅಂತ ನಿಮ್ಮ ಹೇಳ್ತಾರೆ, MLA ಕೊಡಿದ್ರ MSC ಆಗ್ತಾರೆ ಇವ್ರು PDO ಇಲ್ಲಿ ಹೇಳ್ತಾರೆ, ನಿಮ್ಗೆ MLA ಆಗ್ತಾರೆ ಇವ್ರು ಗ್ರಾಮ 2 ಲಕ್ಷ ಅವರು ಯಾವ್ದೋ ಪಕ್ಷ ಕೆಲಸ ಮಾಡುವಂತ ಆಗ್ತಾರೆ ಇವ್ರು PDO ಇಲ್ಲಿ ಹೇಳ್ತಾರೆ, ನಿಮ್ಗೆ MLA ಆಗ್ತಾರೆ ಇವ್ರು ಗ್ರಾಮ 2 ಲಕ್ಷ ಅವರು ಯಾವ್ದೋ ಪಕ್ಷ ಕೆಲಸ ಮಾಡುವಂತ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 8 ತಿಂಗಳಾದ್ರೂ ಯಾವುದೇ ರೀತಿಯ ಅಭಿವೃದ್ಧಿ ಆಗಿಲ್ಲ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯ ಬಗ್ಗೆ ಸರ್ಕಾರ ಶ್ವೇತ ಪತ್ರ ಹೊರಡಿಸಲಿ ಎಂದು ಬಿಜೆಪಿ ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷ ಶಿವರಾಜ್ ಪಾಟೀಲ್ ರದ್ದೇವಾಡ್ಗಿ, ನಗರ ಜಿಲ್ಲಾಧ್ಯಕ್ಷ ಚಂದು ಪಾಟೀಲ್, ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಆಗ್ರಹಿಸಿದರು. ಕಲಬುರಗಿ ನಗರದ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಇಂದು ಜಂಟಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಸೋಮವಾರ ಕಾಂಗ್ರೆಸ್ ಮುಖಂಡರು ತಮ್ಮ ಕಾರ್ಯಕರ್ತರು ಬಿಜೆಪಿ ಕಚೇರಿ ಮುಂದೆ ಕಲ್ಯಾಣ ರಥ ತಂದು ನಿಲ್ಲಿಸಿದ್ದಕ್ಕೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಪಕ್ಷದ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ನಮ್ಮ ಪ್ರಶ್ನೆಗೆ ಉತ್ತರ ನೀಡಿ ಎಂದು ಕಾಂಗ್ರೆಸ್ ಶಾಸಕರಿಗೆ ಮನವಿ ಸಲ್ಲಿಸಿದ್ದೇವೆ. ನಮ್ಮ ಪ್ರಶ್ನೆಗೆ ಉತ್ತರ ನೀಡದೆ ನಾವು ಯಾರು ಇಲ್ಲದೆ ಇದ್ದ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಜಿಲ್ಲಾ ಉಸ್ತುವಾರಿ ಸಚಿವರ ಕುಮ್ಮಕ್ಕಿನಿಂದ ಪಕ್ಷದ ಕಚೇರಿಯ ಮುಂದೆ ಬಾಡಿಗೆ ವಾಹನ ತಂದು ನಿಲ್ಲಿಸಿ ಅಸಂವಿಧಾನಿಕ ಪದ ಬಳಕೆ ಮಾಡಿದ್ದಾರೆ ಎಂದು ಆರೋಪಿಸಿದರು. ಅವರಿಗೆ ದಮ್ಮಿದ್ರೆ ತಾಕತ್ತಿದ್ರೆ 8 ತಿಂಗಳ ಅವಧಿಯಲ್ಲಿ ಏನೇನು ಅಭಿವೃದ್ಧಿ ಮಾಡಿದ್ದೆವು ಎಂಬುದರ ಕುರಿತು ಶ್ವೇತ ಪತ್ರ ಹೊರಡಿಸಲಿ ಎಂದು ಆಗ್ರಹಿಸಿದರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 8 ತಿಂಗಳಾದ್ರೂ ರಸ್ತೆ, ನೀರು, ಆರೋಗ್ಯ ಕ್ಷೇತ್ರ ಸೇರಿದಂತೆ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ. ನಮ್ಮ ಸರ್ಕಾರದ ಅವಧಿಯಲ್ಲಿ ನಡೆದ ಕೆಲಸಗಳನ್ನು ಉದ್ಘಾಟನೆ ಮಾಡುತ್ತಿದ್ದಾರೆ ಹೊರತು ಇವರ ಸಾಧನೆ ಶೂನ್ಯ ಎಂದರು. ಅಧಿಕಾರಕ್ಕೆ ಬಂದ ನಂತರ ಸ್ವಲ್ಪ ಸಮಯಾವಕಾಶ ನೀಡುವುದು ನಮ್ಮೆಲ್ಲರ ಕರ್ತವ್ಯ. ಅದರ ಮೇಲೆ ನಾವು 6 ತಿಂಗಳ ಕಾಲ ಒಂದು ಸಮಯಾವಕಾಶ ಕಾಂಗ್ರೆಸ್ ಪಕ್ಷ ಸರ್ಕಾರ ಬಂದ ಮೇಲೆ ಯಾವ ರೀತಿ ಕೆಲಸ ಮಾಡ್ತದೆ, ಯಾವ ರೀತಿಯಾದ ಅಭಿವೃದ್ಧಿ ಕಾರ್ಯ ಮಾಡ್ಬೋದು ಅಂತ ಅಂದ್ಕೊಂಡು ನಾವು ನೋಡ್ತಾ ಇದ್ವಿ. ಅಧಿಕಾರ ಬಂದ 8 ತಿಂಗಳಾದರೂ ಕೂಡ ಇವತ್ತಿಗೂ ಕೂಡ ಒಂದು ರಸ್ತೆ ಆಗಿರ್ಬೋದು, ಒಂದು ನೀರಿನ ಸಮಸ್ಯೆ ಆಗಿರ್ಬೋದು, ಮತ್ತು ಒಂದು ಆರೋಗ್ಯದ ಕ್ಷೇತ್ರದಾಗಿರ್ಬೋದು, ಯಾವುದೇ ಒಂದು ಕೆಲಸ ಕಾರ್ಯಗಳ ಇವರಿಂದ ಮಾಡಲಿಕ್ಕೆ ಆಗದೇ ಇರೋ ಸಂದರ್ಭದಲ್ಲಿ ನಮ್ಮ ರಾಜ್ಯ ನಾಯಕರಾದಂಥ ನಮ್ಮ ಅಧ್ಯಕ್ಷರಂಥ ಸನ್ಮಾನ್ಯ B.Y. ವಿಜೇಂದ್ರ ಒಂದು ಆದೇಶದ ಮೇರೆಗೆ ನಮ್ಮೆಲ್ಲ ನಾಯಕರು ಸೇರಿಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಉತ್ತರ ನೀಡಬೇಕಂತ ನಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಂತನ್ನುವ ಒಂದು ಅಭಿಯಾನದ ಅಡಿಯಲ್ಲಿ ನಾವೆಲ್ಲರೂ ಸೇರಿಕೊಂಡು ಇವತ್ತು ಯಾವುದೇ ಪ್ರತಿಭಟನೆ ಕೂಡ ಅವರ ಮನೆ ಹತ್ರ ಹೋಗಿ ಆಗಿರ್ಬೋದು, ಅವರ ಕಚೇರಿಯಲ್ಲಿ ನಾವು ಪ್ರತಿಭಟನೆ ಮಾಡಲಿಲ್ಲ. ಒಂದು ವಿರೋಧ ಪಕ್ಷದ ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವಂಥ ನಾವೆಲ್ಲರ ನಾಯಕರು ಸೇರಿಕೊಂಡು ಅವರಿಗೆ ಮನವಿ ಸಲ್ಲಿಸುವಂಥ ಕೆಲಸ, ನಮ್ಮ ಜನರ ಸಮಸ್ಯೆಗಳು ಇವತ್ತು ಜನಪ್ರತಿನಿಧಿಗಳ ಗಮನ ತರಬೇಕಾದಂಥ ಕರ್ತವ್ಯ ನಮ್ಮ ಮೇಲಿರುವುದರಿಂದ ನಮ್ಮ ಒಂದು ಜವಾಬ್ದಾರಿಯುತವಂಥ ಒಂದು ವಿರೋಧ ಪಕ್ಷವಾಗಿ ನಾವು ಕೆಲಸ ಮಾಡಬೇಕಾಗಿರೋದ್ರಿಂದ ನಾವೆಲ್ಲರೂ ಸೇರಿಕೊಂಡು ಅವರಿಗೆ ಮನವಿ ಸಲ್ಲಿಸುವಂಥ ಕೆಲಸ ನಾವು ಮಾಡಿದ್ದೀವಿ. ಯಾವುದೊಂದು ಹೋರಾಟ, ಪ್ರತಿಭಟನೆ, ಧಿಕ್ಕಾರ ಆ ರೀತಿಯಾದಂಥ ಕಾರ್ಯಕ್ರಮ ಯಾವುದು ಕೂಡ ನಾವು ಹಮ್ಮಿಕೊಂಡಿಲ್ಲ. ಒಂದು ಸೌಜನ್ಯಯುತವಾಗಿ, ಒಂದು ಜವಾಬ್ದಾರಿಯುತವಾಗಿ ಅವರ ಕಚೇರಿಗಳಿಗೆ ಹೋಗಿದ ಮುಖಾಂತರ ಅವರ ಮನೆಗೆ ನಾವು ಮೊದಲನೇದಾಗಿ ಅವರ ಮನೆಗಳಿಗೆ ಅವರಿಗೆ ಕರೆ ಮಾಡಿ ಅವರ ಆಪ್ತ ಸಿಬ್ಬಂದಿಗೆ ನಾವು ಕರೆ ಮಾಡೋದ್ರ ಮುಖಾಂತರ ನಾವು ಬರ್ತಾ ಇದ್ದೀವಿ. ಮನವಿ ಸಲ್ಲಿಸಿಕೆ ತಮ್ಮ ಜೊತೆ ನಾವು ಕುಂತು ಮಾತಾಡಬೇಕಾಗಿದ್ದಂಥ ಸಂದರ್ಭದಲ್ಲಿ ಸೌಜನ್ಯಕ್ಕಾದರೂ ಆ ಶಾಸಕರುಗಳು ಅವ್ರ ಮನೆಯಲ್ಲಿರಲಿಲ್ಲ, ಕಚೇರಿಗಳಲ್ಲೂ ಕೂಡ ಇರಲಿಲ್ಲ. ನಾವು ಅಲ್ಲಿರುವಂಥ ಸಿಬ್ಬಂದಿಗೆ ನಮ್ಮ ಮನವಿ ಪತ್ರಗಳನ್ನು ಅವರಿಗೆ ಸಲ್ಲಿಸುವ ಮುಖಾಂತರ ನಮ್ಮ ಕರ್ತವ್ಯವನ್ನು ನಾವು ಮಾಡಿದ್ವಿ. ಅದೇ ಒಂದು ಏನು ಇವರಿಗೆ ವಿರೋಧ ಪಕ್ಷದಲ್ಲಿರುವಂಥವ್ರು ಪ್ರಶ್ನೆ ಮಾಡಬಾರ್ದು, ಒಂದು ಯಾವ ರೀತಿ ಕಲಬುರಗಿಯಲ್ಲಿ ಆಡಳಿತ ಮಾಡ್ತಾ ಇದ್ದಾರಪ್ಪ ಅಂತಂದರೆ ಇವತ್ತು ಉಸ್ತುವಾರಿ ಮಂತ್ರಿಗಳನ್ನು ಹಿಡಿದು ಶಾಸಕರವರೆಗೆ ಯಾರು ಇವರವರಿಗೆ ಜನಪರವಾಗಿ ಪ್ರಶ್ನೆ ಕೇಳ್ತಾರೆ ಅವರೆಲ್ಲರೂ ಕೂಡ ಅವರ ಕಣ್ಣಿಗೆ ಒಂದು ರಾಕ್ಷಸ ರೀತಿಯಲ್ಲಿ ನೋಡುವಂಥ ಪ್ರಕ್ರಿಯೆ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಹುಟ್ಟು ಹಾಕಿದೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ. ಎಂದೂ ಕೂಡ ಈ ರೀತಿಯಾದಂಥ ಒಂದು ತುಗಲಕ್ ಆಡಳಿತ ನಮ್ಮ ಜಿಲ್ಲೆಯಲ್ಲಿ ಎಂದೂ ಕೂಡ ಇರಲಿಲ್ಲ. ಯಾಕಂದರೆ ವಿರೋಧ ಪಕ್ಷದವರಿಗೆ ಜನರ ಪರವಾಗಿ ದನಿ ಎತ್ತುವಂಥ ಒಂದು ಹಕ್ಕು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಸಂವಿಧಾನದಿಂದ ನೀಡಿದ್ದಾರೆ. ಅದೇ ಒಂದು ಉದ್ದೇಶ ಇಟ್ಟುಕೊಂಡು ಇವತ್ತು ನಿನ್ನೆ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿರುವಂಥ B.Y. ವಿಜೇಂದ್ರ ಅಣ್ಣವರು ಆದೇಶ ಮ್ಯಾಗ ಏನು ನಾವೆಲ್ಲ ಲೀಡರ್ಸ್ಗಳು ಅಪ್ಪುಗೌಡ್ರ ನೇತೃತ್ವನಾಗ ನಮ್ಮ ಶಿವರಾಜ್ ರದ್ದೇವಾಡಿ ಅನ್ನೋರ ನೇತೃತ್ವನಾಗ ಎಲ್ಲ ಲೀಡರ್ಸ್ ಕಲ್ತು ಹೋಗಿ ಎಲ್ಲ MLA ಅವ್ರ ಮನೆಗೆ ಹೋಗಬೇಕು, ಶಾಂತಿ ರೀತಿಲಿಂದ ಹೋಗಿ ಮೆಮೊಡಮ್ ಸಲ್ಸ್ ಬರ್ಬೇಕಂತೇಳಿ ಆ ಆದೇಶ ಪ್ರಕಾರ ನಾವು ಅಪ್ಪುಗೌಡರು ಶಿವರಾಜ್ ರದ್ದೇವಾಡಿರು ಎಲ್ಲೋ ಹೋಗಿ ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಯಾದ P. ರಾಜೀವ್ ಅವ್ರು ಹೇಳಿರೋರು ಹೆಚ್ಚಿಗೆ ಜನನೂ ಹೋಗ್ಬೇಡ್ರಿ, ಅಲ್ಲಿ ಹೆಚ್ಚಿಗೆ ಕೂಗಬೇಡ್ರಿ, ಏನು ಗದ್ದಲು ಮಾಡಬೇಡ್ದು, ವೆರಿ ಸಿಸ್ಟಮೆಟಿಕ್ ಆಗಿ ಒಳ್ಳೆಯ ರೀತಿಯಿಂದ ಮಾಡಂತಂತ ಹೇಳಿ ಆ ಆದೇಶದಿಂದ ನಾವು ಮಾಡಿ ಬಂದಿದ್ದೆವು. ಅದೇ ಥರ ನಿನ್ನೆ ಬೆಳಗ್ಗೆ
ನಮಗೆ ಗೊತ್ತಾಯಿತು, ಒಂದಿಷ್ಟು ಪೊಲೀಸ್ ಜನ ಫೋನ್ ಹಚ್ಚಿದ್ರು ನಮಗೆ, ನೀವೇನು ಬರ್ತಾ ಇದ್ದೀರೇನು ನಿಮ್ಮ ಪಾರ್ಟಿ ಆಫೀಸಿಗೆ ಅಂತ ಹೇಳಿ. ನಾವು ಹೇಳಿದ್ರು ನಮ್ದೇನು ಯಾವ್ದು ಮೀಟಿಂಗ್ ಇಲ್ಲ, ಏನೂ ಇಲ್ಲ, ಇವತ್ತೇನು ನಾವು ಬರ್ತಾ ಇಲ್ಲ. ಅವ್ರು ಹೇಳಿದ್ರು ಇಲ್ಲ, ಕಾಂಗ್ರೆಸ್ ಅವ್ರು ಏನೋ ರಥ ತೊಗೊಂಡು ಬಂದಿದ್ದಾರೆ, ಇಲ್ಲೆಲ್ಲ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಜನಕ್ಕೆ ತೊಂದರೆ ಆಗ್ತಾ ಇದೆ, ತಾವು ಯಾರು ಬರ್ತೀರಂತೇಳಿ. ನಾ ಅದು ನಮ್ಗೆ ಯಾರಿಗೂ ಕಾಲ್ ಮಾಡಿಲ್ಲ ಅಂತೇಳಿ ತಕ್ಷಣ ನಮ್ಮ ಅಧ್ಯಕ್ಷರೇನು ಕೇಳ್ದ ಮತ್ತು ಅಪ್ಪುಗೌಡ್ರೇನು ಕೇಳ್ದನ, ನಮಗೇನು ಕರೆದಿಲ್ಲ ಅವರು. ನಾವು ಅವ್ರ ಕಚೇರಿಗೆ ಅವ್ರ ಮನೆಗೆ ಹೋಗ್ಬೇಕಂತಂದರೆ ಅವ್ರು ಎಲ್ಲ ಪಿ ಎಗೆ ಫೋನ್ ಹಚ್ಚಿ ವಿನಂತಿ ಮಾಡ್ಕೊಂಡಿದ್ದೆ, ಎಲ್ಲರಪ್ಪ ಶಾಸಕರುಗಳು ಅವರೇ ಪರೇಶಾನ್ ಆಗ್ಯಾರ, ಇವರಿಬ್ರು ಯಾಕೆ ಹೊಂಟಾರ ನಂಬಲ್ಲ ಅಂತಂತೇಳಿ. ಅವ್ರು ಒಟ್ಟ ನಮಗೆ ನೀನು ಯಾರೂ ಕಾಲ್ ಮಾಡಿಲ್ಲ, ನೀನು ಬಂದು ಒಂದು ರಥಯಾತ್ರೆ ಅಂತಂತೇಳಿ ನಾವೊಂದು ಏನೋ ತಿಳಿದು. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ ಎಸ್ಡಿಪಿ, ಪಿಆರ್ಪಿ, ಆರ್ಡಿಪಿ, ಎಫ್ಎಫ್ಪಿ, ಪ್ಲೇಟ್ಲೆಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ ಆರ್ಟಿಒ ಕಚೇರಿ, ಎಎಸ್ಎಂ ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147796454 ಮತ್ತು 08472240066 240066. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ?
ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. PUC ಆದ್ಮೇಲೆ ಏನ್ ಮಾಡೋದು? ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ? ನಮ್ಮದು ಪದವಿ ಮುಗಿದಿದೆ, ಆದ್ರೆ ಒಳ್ಳೆ ಸಂಬಳದ ಕೆಲಸ ಸಿಗ್ತಿಲ್ಲ. ಉತ್ತಮ ಕೆಲಸ ಸಿಕ್ಕರೂ ಯೋಗ್ಯ ಸಂಬಳ ಇಲ್ಲ. ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರೂ ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ. ಇದಕ್ಕೆ ಏನ್ ಮಾಡೋದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್. ನಿಮ್ಮ PUC ಅಥವಾ ಡಿಗ್ರಿ ಆದ್ಮೇಲೆ ಗಗನಸಖಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ. ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ. ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್, ಮಾತನಾಡುವ ಶೈಲಿ, ಕೌಶಲ್ಯ ತರಬೇತಿ, ಗ್ರೂಮಿಂಗ್ ಅಂದ್ರೆ ಗಗನಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ. ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ರೆ ತಡಮಾಡದೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ. ಆಪ್ಟೆಕ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಅಕಾಡೆಮಿ, ಗೊಂದಳಿ ಗಲ್ಲಿ ಕಾರ್ನರ್, ಎಬೋ ಯೂನಿಯನ್ ಬ್ಯಾಂಕ್, ಸಮಾಡೇಬಿ ಗಲ್ಲಿ ರೋಡ್, ಬೆಳಗಾವಿ 590001. Mobile number 761-930-3873, 973-132-1173 and 0831-421-3873.